ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀಪಾದ ವಲ್ಲಭ ಗುರು ಪರಮೇಶ್ವರಸ್ಯ ಯೋಗೀಶ್ವರಸ್ಯ ಶಿವಶಕ್ತಿ ಸಮನ್ವಿತಸ್ಯ ಶ್ರೀಪರ್ವತಸ್ಯ ಶಿಖರಂ ಕಲ್ಲು ಸನ್ನಿವಿಷ್ಟಂ ತ್ರೈಲೋಕ್ಯ ಪಾವನ ಪದಾಬ್ಜಮಹಂ ನಮಾಮಿ. ಶ್ರೋತೃಗಳಿಗೆ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತಕ್ಕೆ ಸ್ವಾಗತ. ಹಿಂದಿನ ದಂಡಿಸ್ವಾಮಿ ಕುಕ್ಕುಟೇಶ್ವರಾಲಯಕ್ಕೆ ಬರುವುದು ಎಂಬ 21ನೆಯ ಅಧ್ಯಾಯದಲ್ಲಿ ಗುರುಚರಣರು ಶ್ರೀಪಾದರ ದಿವ್ಯ ಲೀಲೆಗಳನ್ನು ಹೇಳುತ್ತಿದ್ದರು. ಪುರಿ ಜಗನ್ನಾಥ ದೇವಾಲಯದಲ್ಲಿ ದಂಡಿಸ್ವಾಮಿಗಳೋರ್ವರು ತಮ್ಮ ಶಿಷ್ಯವೃಂದದೊಂದಿಗೆ ಬಂದಿದ್ದರು. ಶ್ರೀಪಾದರ ಭಕ್ತರೆದುರು ಅವರ ನಾಲಿಗೆಯೇ ಬಿದ್ದು ಹೋಗಿತ್ತು. ನಂತರ ಶ್ರೀಪಾದರ ಕರುಣೆಯಿಂದಲೇ ಅವರಿಗೆ ಮಾತು ಬಂದಿತ್ತು. ಆದರೆ ಅವರು ವಿತಂಡವಾದ ಮಾಡುತ್ತಾ ಶ್ರೀಪಾದರನ್ನು ನಿಂದಿಸುತ್ತಾ ಪೀಠಿಕಾಪುರಕ್ಕೆ ಬರುವುದಾಗಿ ಬೆದರಿಕೆ ಹಾಕಿದರು. ಅವರು ಪೀಠಿಕಾಪುರಕ್ಕೆ ಬಂದಾಗ ಅಲ್ಲಿನ ಬ್ರಾಹ್ಮಣರು ಅವರೊಡನೆ ಕೂಡಿ ಶ್ರೀಪಾದರು ಪಾಪನಾರ್ಯರು ಉಪ್ಪಲರಾಜ ಶರ್ಮರು ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿದರು. ಆದರೆ ದಂಡಿಸ್ವಾಮಿಯ ಬೆನ್ನು ಮೂಳೆಯೇ ಸ್ವಾಧೀನ ಕಳೆದುಕೊಂಡು ಹಾಗೂ ಅವರೊಡನೆ ಸೇರಿದ್ದವರೆಲ್ಲರೂ ಕೂಡ ಅಲ್ಲೇ ಕುಸಿದು ಬಿದ್ದು ಕೊನೆಗೆ ಶ್ರೀಪಾದರ ಅನುಗ್ರಹದಿಂದ ಅದು ಸರಿ ಹೋಗಲು ಶ್ರೀಗಳು ಉಗ್ರ ರೂಪ ತಾಳಿ ನಾವು ಯಾರೆಂಬುದನ್ನು ತಿಳಿಸಿ ಅವರುಗಳ ತಪ್ಪನ್ನು ತೋರಿಸಿಕೊಟ್ಟರು. ಅಬ್ಬನ್ನ ಎಂಬ ಹಾವಾಡಿಗನ ಕೈಲಿ ನೀರು ಕೊಟ್ಟು ಪ್ರೋಕ್ಷಿಸಲು ಹೇಳಿ ಮಾದಿಗ ಸುಬ್ಬಯ್ಯನ ಮನೆಯ ಮೊಸರನ್ನವನ್ನು ಮಹಾಪ್ರಸಾದವಾಗಿ ಅವರಿಗೆಲ್ಲ ಹಂಚಿಸಿದರು. ಮಂಚಾಲೆ ಗ್ರಾಮ ದೇವತೆ ಪ್ರಹ್ಲಾದನೆ ಮುಂದೆ ಗುರುಸಾರ್ವಭೌಮನಾಗಿ ಆ ಗ್ರಾಮದಲ್ಲಿ ನೆಲೆಸುವುದಾಗಿ ಶ್ರೀಪಾದರು ಹೇಳಿದುದನ್ನು ತಿಳಿಸಿ ಶ್ರೀಪಾದರು ದತ್ತಾವತಾರವೆಂದು ಹಾಡಿ ಹೊಗಳಿದಳು. ಕೃಷ್ಣದಾಸರೆಂಬ ಓರ್ವ ಮಾದಿಗ ದಾಸರು ಅದೆಷ್ಟೋ ದಿವ್ಯ ರಹಸ್ಯಗಳನ್ನು ಬಿಡಿಸಿ ಹೇಳಿದರು. ಕೃಷ್ಣದಾಸರು ಮುಂದುವರೆದು ನರಸಿಂಹವರ್ಮರಿಗೆ ಶ್ರೀಪಾದರು ಸಂಜೀವಿನಿ ಶಕ್ತಿ ಇರುವ ಇರುವೆಗಳ ರಾಜ, ಕಾಲಸರ್ಪಯೋಗಕ್ಕೆ ಕಾರಣವಾಗುವ ಸರ್ಪಗಳು, ಹೀಗೆ ಸೃಷ್ಟಿಯ ಅದೆಷ್ಟೋ ರಹಸ್ಯಗಳನ್ನು ತೋರಿಸಿದ ವಿಚಾರಗಳನ್ನು ವಿವರಿಸಿದರು. ಶ್ರೋತೃಗಳಿಗೆ ಇಂದಿನ ಗುರುಪಾದ ಭಟ್ಟ ವೃತ್ತಾಂತವೆಂಬ 22ನೆಯ ಅಧ್ಯಾಯಕ್ಕೆ ಸ್ವಾಗತ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಭಕ್ತರಿಗೆ ಜಾತಕ ಫಲ ತೋರಿಸಬಲ್ಲವರು ಶ್ರೀಪಾದರೇ. ಗುರುಚರಣ, ಕೃಷ್ಣದಾಸ ಮತ್ತು ನಾನು ಅಂದರೆ ಶಂಕರ ಭಟ್ಟ ಶ್ರೀಪಾದರ ಸಮಕ್ಷದಲ್ಲಿ ಊಹಿಸಲಾರದ ಆನಂದದಲ್ಲಿದ್ದೆವು. ಗುರುದತ್ತ ಭಟ್ಟನೆಂಬ ಜ್ಯೋತಿಷ್ಯ ಪಂಡಿತನೊಬ್ಬನು ಶ್ರೀ ಗುರುದೇವರ ದರ್ಶನಾರ್ಥ ಬಂದಿದ್ದನು. ಶ್ರೀಪಾದರವರನ್ನು ಬಹಳ ಆದರಿಸಿದನು. ಒಂದು ಪ್ರಶಾಂತ ಸ್ಥಳದಲ್ಲಿ ಕುಳಿತು ಸತ್ಸಂಗ ಮಾಡುವಂತೆ ನಮ್ಮನ್ನು ಗುರುಗಳು ಆದೇಶಿಸಿದರು. ನಮ್ಮ ಸಂಭಾಷಣೆ ಜ್ಯೋತಿಷ್ಯ ಶಾಸ್ತ್ರದ ಕಡೆಗೆ ತಿರುಗಿತು. ನಾನು ಶ್ರೀ ಭಟ್ಟು ಮಹಾಶಯನನ್ನು, ಸ್ವಾಮಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಿರುವ ಫಲಗಳು ನಿಜವಾಗಿಯೂ ಫಲಿಸುತ್ತವೆಯಾ? ಇಲ್ಲ ಬದಲಾವಣೆ ಹೆಚ್ಚು ಕಡಿಮೆಯ ಸಾಧ್ಯತೆ ಉಂಟಾ? ಮಾನವನ ಜೀವನ ಪೂರ್ವಕರ್ಮದಂತೆಯೇ ನಡೆಯುತ್ತದಾ? ಇಲ್ಲ ಮಾನವ ಪ್ರಯತ್ನ ನಿರ್ದೇಶಿತವೇ ಎಂದು ಪ್ರಶ್ನಿಸಿದನು. ಆಗ ಶ್ರೀ ಭಟ್ಟು ಮಹಾಶಯರು, ಭ ನಕ್ಷತ್ರವೆಂದರೆ ನಕ್ಷತ್ರ ಕಕ್ಷೆ, ಇದರ ಪ್ರಾರಂಭ ಸ್ಥಾನ ಅಶ್ವಿನಿ ನಕ್ಷತ್ರ. ಈ ನಕ್ಷತ್ರದ ಸ್ಥಳ ನಿರ್ದೇಶಿಸಲು ಚೈತ್ರ ಪಕ್ಷವೆಂದು ರೈವತ ಪಕ್ಷವೆಂದು 2 ಪದ್ಧತಿಗಳುಂಟು. ರೇವತಿ ನಕ್ಷತ್ರ ಇರಬೇಕಾದ ಸ್ಥಾನಕ್ಕೆ 8 ಕಲೆಗಳಷ್ಟು ಕಡಿಮೆ ಸ್ಥಾನದಲ್ಲಿರುವುದರಿಂದ ಅದನ್ನು ಲೆಕ್ಕಿಸಬೇಕಾಗಿಲ್ಲ. ಅಶ್ವಿನಿ ನಕ್ಷತ್ರ ಗೋಳವನ್ನು ಗುರುತಿಸುವುದು ಕಷ್ಟವಾದ್ದರಿಂದ ಅದಕ್ಕೆ 180 ಅಂಶಗಳಲ್ಲಿರುವ ಚಿತ್ತಾ ನಕ್ಷತ್ರ ಒಂದೇ ಗೋಳವಾಗಿಯೂ ಪ್ರಕಾಶಮಯವಾಗಿಯೂ ಮತ್ತು ಸ್ಫುಟವಾಗಿಯೂ ಇರುವ ಕಾರಣ ಅದಕ್ಕೆ 6 ರಾಶಿಗಳನ್ನು ಸೇರಿಸಿದರೆ ಅದು ಅಶ್ವಿನಿಯಾಗುವುದು. ಆದ್ದರಿಂದ ಚೈತ್ರ ಪಕ್ಷ ಲೆಕ್ಕಿಸತಕ್ಕದ್ದು. ಅಶ್ವಿನಿ ನಕ್ಷತ್ರ ತುರಗ ಮುಖಾಶ್ವಿನಿ ಶ್ರೇಣಿ ಎಂದು 3 ಗೋಳಗಳಾಗಿ ಪ್ರಕಟವಾಗಿದೆ. ಶ್ರೀಪಾದರು ಚಿತ್ತಾ ನಕ್ಷತ್ರದಲ್ಲಿ ಅವತರಿಸಲು ಸಹ ಒಂದು ವಿಶೇಷ ಕಾರಣವಿದೆ. 3 ಗೋಳಗಳು ಒಂದೇ ನಕ್ಷತ್ರವಾಗಿರುವ ಅಶ್ವಿನಿ ಸಹ ಅವರ ಸ್ವರೂಪವೇ. ಅದುವೇ ಹ ನಕ್ಷತ್ರಕ್ಕೆ ಪ್ರಾರಂಭ. ಅದು ಅವರ ಶ್ರೀ ದತ್ತಾತ್ರೇಯ ಸ್ವರೂಪ. ಕಲಿಯುಗದ ಅವರ ಪ್ರಥಮ ಅವತಾರ ಶ್ರೀಪಾದ ಶ್ರೀವಲ್ಲಭ ಅವತಾರ.
ಇದು ಅಶ್ವಿನಿ ನಕ್ಷತ್ರಕ್ಕೆ ಶುದ್ಧ ರೇಖೆಯಲ್ಲಿ 180 ಅಂಶಗಳ ದೂರದಲ್ಲಿರುವ ಅವರ ಜನುಮ ನಕ್ಷತ್ರವಾದ ಚಿತ್ತಾ ನಕ್ಷತ್ರ. 180 ಅಂಶಗಳ ದೂರದಲ್ಲಿ ಯಾವುದೇ ನಕ್ಷತ್ರದ್ದಾಗಲಿ ಅಥವಾ ಗ್ರಹದ್ದಾಗಲಿ ಶಕ್ತಿ ಕೇಂದ್ರೀಕರಿಸಲ್ಪಡುತ್ತಿರುವುದು. ಮಾನವರು ಅವರ ಹಿಂದಿನ ಜನ್ಮದಲ್ಲಿ ಮಾಡಿದ ಪ್ರಾರಬ್ಧ ಲೆಕ್ಕದ ಪ್ರಕಾರ ಗ್ರಹ ಸಂಪುಟದಲ್ಲಿ ಜನಿಸುವರು. ಗ್ರಹಗಳು ಮಾನವರ ಮೇಲೆ ಪ್ರೇಮ ಭಾವವನ್ನು ಹೊಂದಿರುವುದಿಲ್ಲ, ದ್ವೇಷ ಭಾವವೂ ಹೊಂದಿರುವುದಿಲ್ಲ. ಅವುಗಳಿಂದ ಹೊರಬರುತ್ತಿರುವ ವಿವಿಧ ಕಿರಣಗಳು, ಅವುಗಳ ಸ್ಪಂದನೆಗಳು ಆಯಾ ಕಾಲಕ್ಕೆ, ಆಯಾ ಪ್ರದೇಶಕ್ಕೆ, ಆಯಾ ಜೀವಿಗಳಿಗೆ ವಿವಿಧ ಘಟನೆಗಳನ್ನು ಉಂಟು ಮಾಡಲು ಸಿದ್ಧತೆಯಲ್ಲಿರುವವು. ಅನಿಷ್ಟ ಫಲಗಳಿಂದ ತಪ್ಪಿಸಿಕೊಳ್ಳಲು ಆ ಕಿರಣಗಳು ಮತ್ತು ಅವುಗಳ ಸ್ಪಂದನೆಗಳನ್ನು ತಡೆದು ಶೂನ್ಯಗೊಳಿಸತಕ್ಕ ಕಿರಣಗಳನ್ನು ಮತ್ತು ಅವುಗಳ ಸ್ಪಂದನೆಗಳನ್ನು ನಾವು ಹೊಂದಿರಬೇಕು. ಇದನ್ನು ಮಂತ್ರ ತಂತ್ರಗಳಿಂದಾಗಲಿ, ಧ್ಯಾನ, ಪ್ರಾರ್ಥನೆ ಅಥವಾ ಅವರವರ ಸ್ವಕ್ರಿಯವಾದ ಯೋಗಶಕ್ತಿಯಿಂದ ಆಗಲಿ ಸಾಧಿಸಬಲ್ಲೆವು. ಆದರೆ ಪೂರ್ವಜನ್ಮ ಕರ್ಮ ಅತ್ಯಂತ ಪ್ರಬಲವಾಗಿದ್ದಲ್ಲಿ ಮೇಲೆ ತಿಳಿಸಿದ ಪದ್ಧತಿಗಳು ಕೆಲಸ ಮಾಡುವುದಿಲ್ಲ. ಅಂತಹ ಪರಿಸ್ಥಿತಿಗಳಲ್ಲಿ ಶ್ರೀಪಾದರೊಬ್ಬರೇ ನಮ್ಮ ಹಣೆ ಬರಹಗಳನ್ನು ಬದಲಾಯಿಸಬಲ್ಲರು. ಹಾಗೆ ಅವರು ಮಾಡಬೇಕೆಂದರೆ ನಮ್ಮಿಂದ ಈ ಲೋಕಕ್ಕೆ ಯಾವುದಾದರೊಂದು ಒಳ್ಳೆಯ ಕೆಲಸ ಮಾಡುವಂತಹ ಪರಿಸ್ಥಿತಿ ಇರಬೇಕು. ಸಾಧಾರಣವಾಗಿ ಅದು ಆಗದಂತಹ ಕೆಲಸ. ಸೃಷ್ಟಿಯ ಕಾರ್ಯಕಲಾಪಗಳಲ್ಲಿ ಮತ್ತು ಕರ್ಮ ದೇವತೆಯರ ಕಾರ್ಯಕಲಾಪಗಳಲ್ಲಿಯೂ ಶ್ರೀಪಾದರು ಅನಗತ್ಯವಾಗಿ ತಲೆ ಹಾಕುವುದಿಲ್ಲ. ಆದರೆ ಭಕ್ತರ ಆವೇದನೆ ಶ್ರೀಗಳನ್ನು ಚಲಿಸುತ್ತದೆ. ಶ್ರೀಗಳ ಹೃದಯದಿಂದ ತುಂಬಿ ಉಕ್ಕುತ್ತಿರುವ ಪ್ರೇಮ ಮತ್ತು ಕರುಣೆ ಎಂಬ ಮಹಾಪ್ರವಾಹಕ್ಕೆ ಕರ್ಮ ದೇವತೆಗಳ ಶಕ್ತಿ ಸೋತು ಹೋಗುವುದು. ಕರ್ಮ ಜಡವಾದದ್ದು, ಶ್ರೀಪಾದರು ಚೈತನ್ಯ ಮೂರ್ತಿ. ಅವರಿಗೆ ಬೇಕಾದರೆ ನೆಲವನ್ನು ಅಂಬರವಾಗಿ, ಇಲ್ಲ ಅಂಬರವನ್ನು ನೆಲವಾಗಿಯೂ ಮಾಡಿ ತಮ್ಮ ಮೇಲ್ಗೈ ತೋರಿಸಬಲ್ಲರು. ಇದು ಅವರಿಗೆ ಅವಲೀಲೆಯಾಗಿ ತೋರಿಸಬಲ್ಲ ವಿಷಯ ಎಂದು ವಿವರಿಸಿದರು. ನಾನು ಅಜ್ಞಾನದಿಂದ ಜ್ಯೋತಿಷ್ಯದಲ್ಲಿ ಮಹಾಪಂಡಿತನೆಂದು ಭ್ರಮಿಸಿದ್ದೆ. ಕನ್ನಡಿಗನಾದ್ದರಿಂದ ತೆಲುಗು ಶುದ್ಧವಾಗಿರಲಿಲ್ಲ, ಆದರೆ ಸಂಸ್ಕೃತದಲ್ಲಿ ಪ್ರತಿಭೆ ಇತ್ತು. ನನ್ನ ಅದೃಷ್ಟದಿಂದ ಪೀಠಿಕಾಪುರದಲ್ಲಿ ಹೆಜ್ಜೆ ಇಟ್ಟೆ. ಕ್ಷುಣ್ಣವಾಗಿ ಶ್ರೀಪಾದ ಶ್ರೀವಲ್ಲಭರನ್ನು ಕುರಿತು ಕೇಳಿದೆ. ನಮ್ಮ ಕುಲದೈವ ಶ್ರೀ ದತ್ತಾತ್ರೇಯರು. ಪಾದಗಯ ಕ್ಷೇತ್ರವಾದ ಕುಕ್ಕುಟೇಶ್ವರಾಲಯದಲ್ಲಿದ್ದ ಸ್ವಯಂಭೂ ದತ್ತರನ್ನು ದರ್ಶಿಸಿದೆ. ಶ್ರದ್ಧಾ ಭಕ್ತಿಯಿಂದ ನಮಿಸಿದೆ. ನಾನು ಧ್ಯಾನದಲ್ಲಿ ಕುಳಿತಿರಲು, ಎಲೈ ಮೂರ್ಖ, ನೀನು ಸತ್ತು ಎಷ್ಟು ಸಮಯವಾಯಿತು? ನನ್ನ ಭಕ್ತನೆಂದು ಕೊಚ್ಚಿಕೊಳ್ಳುತ್ತಿದ್ದೀಯ. ಮುಖಸ್ಥಿತಿ ಮಾಡುತ್ತಾ ಪಾದಕ್ಕೆ ಮೊಳೆ ಹೊಡೆಯುತ್ತಿದ್ದೀಯ. ಪಾದಗಯಾದಲ್ಲಿ ನೀನು ಹೀಗೆ ಮಾಡುತ್ತಾ ನನ್ನ ರಕ್ತ ನೋಡಲು ಬಯಸಿದ್ದೀಯ ಎಂದು ಅಂತರ್ವಾಣಿ ಸ್ಪಷ್ಟವಾಗಿ ಪ್ರಶ್ನಿಸಿತು. ಜ್ಯೋತಿಷ್ಯ ತಿಳಿದಿರಲು ನನ್ನ ಗ್ರಹಗತಿಗಳು ಲೆಕ್ಕಿಸಿದೆ. ನಾನು ಯಾವ ದಿನ ಎಷ್ಟು ಕ್ಷಣಕ್ಕೆ ಶರೀರ ತ್ಯಜಿಸಬೇಕಿತ್ತೋ ಅಷ್ಟೇ ಸಮಯಕ್ಕೆ ಸರಿಯಾಗಿ ಪಾದಗಯ ಕ್ಷೇತ್ರದಲ್ಲಿ ಶ್ರೀ ಸ್ವಯಂಭೂ ದತ್ತರ ಬಳಿಯಿದ್ದೆ. ಪರಿಶೀಲಿಸಲು ನನ್ನ ನಾಡಿ ಮತ್ತು ಹೃದಯಗಳು ಸ್ಪಂದಿಸುತ್ತಿರಲಿಲ್ಲ. ಕನ್ನಡಿಯಲ್ಲಿ ನೋಡಲು ಮುಖದಲ್ಲಿ ಜೀವ ಕಳೆಗೆ ಬದಲು ಪ್ರೇತ ಕಳೆಯಿತ್ತು. ಮುಗುಳ್ನಗೆ ಸಹ ಸತ್ ಪ್ರೇತದ ಪೈಶಾಚಿಕ ಅಟ್ಟಹಾಸದಂತಿತ್ತು. ಸ್ವಯಂಭೂ ದತ್ತರ ಆಲಯದ ಅರ್ಚಕರು ಬಲು ಧನಾಶಾಪರರು. ಅವರ ಸೂಕ್ಷ್ಮ ಶರೀರ ನನ್ನ ಶರೀರಕ್ಕಿಂತ ವಿಕಾರ ಕಲೆ ತುಂಬಿತ್ತು. ಆಗ ನನ್ನಲ್ಲಿನ ಮೂಲೆಯಲ್ಲಿ ಅಡಗಿದ್ದ ವಿವೇಕ ಎದ್ದು ನಿಂತಿತು. ಶ್ರೀಪಾದ ಶ್ರೀವಲ್ಲಭರ ದರ್ಶನ ಮಾಡದಿದ್ದಲ್ಲಿ ನನ್ನ ಈ ದುರವಸ್ಥೆ ದೂರವಾಗದೆಂದು ಅರಿತೆ. ದೇವತೆಗಳು ಆನಂದ ಸ್ವರೂಪರು. ಅದು ಹೃದಯ ಮತ್ತು ನಾಡಿ ಸ್ಪಂದನೆಗಳ ಪ್ರಮೇಯವಿಲ್ಲದೇನೆ ಇರುವ ಉನ್ನತ ಸ್ಥಿತಿ ಅವರದ್ದು. ನನ್ನ ಸ್ಥಿತಿ ಅಯೋಮಯ. ಆತ್ಮಕ್ಕೆ ಆನಂದ ಎಳ್ಳಷ್ಟೂ ಇಲ್ಲ, ಬರೀ ದುಃಖವೇ. ಆತ್ಮ ಶರೀರವನ್ನು ಬಿಟ್ಟಾಗ ಶರೀರದ ಬಾಧೆಗಳು ಕೊನೆಗೊಳ್ಳುವವು. ಆದರೆ ನನ್ನ ಈ ಆತ್ಮ ಶರೀರ ಬಿಟ್ಟಿಲ್ಲ. ಹೃದಯ ನಾಡಿ ಸ್ಪಂದನಗಳನ್ನು ನಿಲ್ಲಿಸಿದೆ. ನಾನು ಇಲ್ಲಿಯ ತನಕ ಪರಮ ಪಾಪಿಗಳು ಆಡುತ್ತಿದ್ದ ಮಾತುಗಳನ್ನು ಕೇಳಿ ಮೋಸ ಹೋದೆ. ಪವಿತ್ರ ಶಿಲೆಯಾಗಿ ಬೆಳಗಿದ ಶ್ರೀ ಸ್ವಯಂಭೂ ದತ್ತರೆ ಗಂಡಿಕೋಟಿ ಮನೆತನದಲ್ಲಿ ಜನ್ಮ ಎತ್ತಿರುವನಂತೆ ಆ ಶಿಲೆಗಿಲ್ಲದ ನಾಡಿ ಸ್ಪಂದನೆ
ಆ ಅವತಾರ ಎನ್ನಲಾದ ಶ್ರೀಪಾದರಿಗೆ ಹೇಗೆ ಬಂತು? ಮಹಾಲಯ ಅಮಾವಾಸ್ಯೆ ದಿನ, ಪಿತೃದೇವತೆಗಳಿಗೆ ಪವಿತ್ರವಾದ ದಿನ. ಯಾರೋ ಅವಧೂತ ಭಿಕ್ಷೆ ಸ್ವೀಕರಿಸದಂತೆ ಆ ಮಹನೀಯನೇ ಮಲ್ಲಾದಿಯ ದೇಹಿತ್ರನಂತೆ, ಶ್ರೀ ದತ್ತ ಪ್ರಭುಗಳಂತೆ ಎಂತಹ ವಂಚನೆಯ ಸುದ್ದಿ ಎಂದು ಬೊಗಳುವ ನಾಯಿಗಳ ಮಾತಿಗೆ ಬಲಿಯಾದೆ. ಫಲಿತವಾಗಿ ಶ್ರೀಪಾದರನ್ನು ದೂರ ಮಾಡಿಕೊಳ್ಳುತ್ತಿದ್ದೀಯಾ ಎಂದು ನನ್ನ ಗುರು ಎಚ್ಚರಿಸುತ್ತಿದ್ದಾರೆ. ತಕ್ಷಣವೇ ನಾನು ಓಡಿ ಶ್ರೀಪಾದರ ಮನೆ ತಲುಪಿದೆ. 10 ವರುಷದ ಶ್ರೀಪಾದರು ಬೀದಿಗೆ ಬಂದು, ಬಾರೋ ಮೂರ್ಖ, ಬಾ, ಬದುಕಿದ್ದು ಸತ್ತಿರುವ ನಿನ್ನಂತಹ ಬಡಪಾಯಿಗಳಾದ ಮಾನವ ರೂಪ ಪಿಶಾಚಿಗಳಿಗೆ ಸದ್ಗತಿ ಕಲ್ಪಿಸಲು ನಿಮ್ಮ ಅಕೃತ್ಯಗಳಿಂದ ರೌರವಾದಿ ನರಕದಲ್ಲಿ ಘೋರವಾದ ಬಾಧೆಗಳನ್ನು ಅನುಭವಿಸುತ್ತಿರುವ ನಿಮ್ಮ ಪಿತೃಗಳಿಗಾಗಿ ಅವಧೂತ ವೇಷಧಾರಿಯಾಗಿ ಮಹಾಲಯ ಅಮಾವಾಸ್ಯೆಯ ದಿನ ಈ ಪವಿತ್ರ ಗ್ರಹದಲ್ಲಿ ಭಿಕ್ಷೆ ಯಾಚಿಸಿದ ದತ್ತಾತ್ರೇಯನೇ ನಾನು. ಯಾರ ಹೆಸರು ಕೇಳಿದರೇನೆ ರಾಕ್ಷಸ ಪಿಶಾಚಿಗಣಗಳು ನಡುಗುವರೋ ಆ ದತ್ತನೇ ನಾನು. ನಿನ್ನನ್ನು ಶಿಲೆಯಾಗಿ ಬದಲಾಯಿಸಿ ಹಸಿವು ಬಾಯಾರಿಕೆಗಳನ್ನು ಕೊಟ್ಟಿದ್ದೆ. ಪ್ರಾಣ ತೆಗೆದು ನಿನ್ನನ್ನು ಬದುಕಿರುವಂತೆ ಈ ಲೋಕಕ್ಕೆ ತೋರಿದೆ. ನಾನು ದತ್ತನೋ ಅಲ್ಲವೋ ಎಂಬುದು ನಂತರದ ಮಾತು. ಮೊದಲು ನೀನು ನಿಜಕ್ಕೆ ಸತ್ತಿದ್ದರೆ ಬದುಕಿರುವನಂತೆ ಮೋಸ ಮಾಡುವುದು ಸರಿಯೇ ಹೇಳು ಎಂದು ಗರ್ಜಿಸಲು ನಾನು ನಡುಗಿದೆ. ಇಷ್ಟರಲ್ಲಿ ಸುಮತಿ ಮಹಾರಾಣಿ ಬಾಗಿಲ ಬಳಿ ಬಂದು ನನ್ನನ್ನು ನೋಡುತ್ತಾ, ಕೃಷ್ಣಕನ್ನ, ಪ್ರೇತಕಲೆ ತುಂಬಿರುವ ಈ ಪಾಪಿ ಯಾರು? ಒಳಗೆ ಬಾ, ನಿನಗೆ ದೃಷ್ಟಿ ತೆಗೆದು ಹಾಕುವೆನು ಎಂದು ಕೂಗಿಕೊಂಡಳು. ಆಗ ಶ್ರೀಪಾದರು, ಅಮ್ಮ, ಈತ ಮಹಾಪಾಪಿ ಇನ್ನೂ ಆಗಿಲ್ಲ. ಅಘೋರಿಯಾಗಿ ಶವಗಳನ್ನು ಸುಟ್ಟು ತಿನ್ನುವ ಜನುಮ ಬರಲಿದೆ. ಮುಂಬರುವ ಆ ಜನುಮಕ್ಕೆ ಮೊದಲೇ ಈತ ನನ್ನ ಬಳಿ ಬಂದಿಹನು. ಮನೆಯಲ್ಲಿ ತಂಗಳು ಏನಾದರೂ ಇದ್ದರೆ ಇವನಿಗೆ ಕೊಡಮ್ಮ ಎಂದು ತಾಯಿಯನ್ನು ಬೇಡಿದರು. ಶ್ರೀಪಾದರ ಸಲುವಾಗಿ ಅವರ ತಾಯಿ ಅಖಂಡ ಲಕ್ಷ್ಮಿ ಸೌಭಾಗ್ಯವತಿ ಸುಮತಿ ಮಹಾರಾಣಿ ಸ್ವಲ್ಪ ತಂಗಳು ಒಗ್ಗರಣೆ ಅನ್ನ ಕೊಟ್ಟರು. ಶ್ರೀಪಾದರು ಆ ಅನ್ನ ನನಗಿತ್ತು ಜಾಗ ಖಾಲಿ ಮಾಡಿ ಹೋಗಲು ಆದೇಶಿಸಿದರು. ನಾನು ಅಲ್ಲಿಂದ ಶ್ರೀ ಕುಕ್ಕುಟೇಶ್ವರಾಲಯದ ಎದುರಿನ ಖಾಲಿ ಸ್ಥಳದಲ್ಲಿ ಕುಳಿತು ಉಂಡೆನು. ಕ್ಷಣ ನನಗಿದ್ದ ದುರ್ದಶೆ ಸಂಪೂರ್ಣವಾಗಿ ತೊಲಗಿತು. ಪುನಃ ಶ್ರೀಗಳನ್ನು ದರ್ಶಿಸಿಕೊಳ್ಳಲು ಹೊರಟರೆ ಶ್ರೇಷ್ಠಿಗಳು ಶ್ರೀಪಾದರನ್ನು ತಮ್ಮ ಮನೆಗೆ ಕರೆದೊಯ್ದರು. ನೋಡಲು ಶ್ರೀಗಳು ಶ್ರೇಷ್ಠಿಗಳ ಅಂಗಡಿಯಲ್ಲಿದ್ದರು. ಅವರು ವರಹಗಳನ್ನು ಲೆಕ್ಕ ಮಾಡಿ ಗಲ್ಲಾ ಪೆಟ್ಟಿಗೆಯಲ್ಲಿ ಭದ್ರ ಮಾಡುತ್ತಿದ್ದರು. ಶ್ರೇಷ್ಠಿಗಳು ಖುದ್ದಾಗಿ ಜೋಳ ಮತ್ತು ಅಕ್ಕಿಯನ್ನು ಅಳತೆ ಮಾಡಿ ಕೊಡುತ್ತಿದ್ದರು. ಶ್ರೀಪಾದರು, ತಾತ, ಇಂದು ಬಟವಾಡೆಯ ದಿನ ಅಲ್ಲವೇ? ನನ್ನ ದಕ್ಷಿಣೆ ಎಷ್ಟು? ನನ್ನ ತಂದೆಗಿಟ್ಟ ದಕ್ಷಿಣೆ ಎಷ್ಟು ಎಂದು ಪ್ರಶ್ನಿಸಲು ಶ್ರೇಷ್ಠಿಗಳು, ತಂದೆನೆ, ತಂದೆಗೆ ತರುವುದು ಪಂಡಿತ ಬಹುಮಾನ, ನಿನಗೆ ತರುವುದು ಆ ವೆಂಕಟೇಶ್ವರನಿಗೆ ಕಟ್ಟಿಟ್ಟ ಮುಡಿಯೇ ಸರಿ. ನಮ್ಮಿಬ್ಬರಿಗೆ ವ್ಯಾಪಾರವಿಲ್ಲ. ನಿನಗೆ ಬೇಕಾದ್ದು ನೀನು ತೆಗೆದುಕೊಳ್ಳಬಹುದು, ನನಗೆ ಬೇಕಾದದ್ದು ನೀನು ಕೊಡಬಹುದು, ನನಗೆ ಬೇಕಾದದ್ದು ನೀನು ಕೊಡಬೇಕು ಎಂದು ಶ್ರೀಪಾದರೊಟ್ಟಿಗೆ ತಮಾಷೆ ಮಾಡಿದರು. ಆ ದೃಶ್ಯ ಬಲು ಮೋಜಿನದಾಗಿತ್ತು. ಶ್ರೀಪಾದರು ಒಂದು ಬೆಲ್ಲದ ಚೂರನ್ನು ಬಾಯಿಗೆ ಹಾಕಿಕೊಂಡು ಪ್ರಸಾದವಾಗಿ ನನಗೂ ಒಂದು ಚೂರು ಕೊಟ್ಟರು. ತಾತ, ನಾನು ಮಾಡಿಸಲಿರುವ ಗಣೇಶ ಪೂಜೆ ಇದರಿಂದ ಮುಗಿದಿದೆ. ಗಣೇಶನು ಬೆಲ್ಲದ ಚೂರು ನೈವೇದ್ಯ ಬಾಯಲ್ಲಿ ಸಹ ಹಾಕಿರುವನು, ಬೇಕಾದರೆ ನೋಡಿ ಎಂದು ಬಾಯಿ ತೆಗೆಯಲು ಅಲ್ಲಿ ಶ್ರೇಷ್ಠಿಗಳು ಯಾವ ಮಹಾನ್ ದೃಶ್ಯಗಳನ್ನು ನೋಡಿದರೋ ನಮಗೆ ತಿಳಿಯದು. ಆದರೆ ಸ್ವಲ್ಪ ಸಮಯದ ನಂತರ ಅವರು, ಚಿನ್ನ, ಗಣೇಶನಿಗೆ ಹಸಿವಾದಾಗೆಲ್ಲ ಬೇಕಾದಷ್ಟು ಬೆಲ್ಲ ನೈವೇದ್ಯವಾಗಿ ಪಡೆಯಲಿ, ಯಾರನ್ನು ಕೇಳಬೇಕಾಗಿಲ್ಲ ಎಂದು ಹೇಳಬೇಕಾಗಿ ಶ್ರೀಪಾದರನ್ನು ಬೇಡಿದರು. ಅಷ್ಟರಲ್ಲಿ ಅಖಂಡ ಲಕ್ಷ್ಮಿ ಸೌಭಾಗ್ಯವತಿ ವೆಂಕಟ ಸುಬ್ಬಮಾಂಬ ಶ್ರೀಪಾದರನ್ನು ಎಣ್ಣೆಯಿಟ್ಟು ಸ್ನಾನ ಮಾಡಿಸಲು ಕರೆದೊಯ್ದರು. ಮಗು, ಶಂಕರ ಭಟ್ಟು, ನೀಚರ ಮಾತನ್ನು ಕೇಳಿ ನಾನು ಕೆಟ್ಟು ಅಘೋರಿಯಾಗಿ ಜನ್ಮ ಪಡೆಯುವಂತಹ ದೌರ್ಭಾಗ್ಯದಿಂದ ಶ್ರೀಪಾದರು ಈ ರೀತಿ ನನ್ನನ್ನು ಕಾಪಾಡಿದರು. ನನ್ನನ್ನು ಹಾಗೆ ಬಿಟ್ಟಿದ್ದರೆ ನಾನು ಪೂರ್ತಿಯಾಗಿ ಪತನಗೊಂಡಿರುತ್ತಿದ್ದೆನು ಎಂದು ಗುರುದತ್ತ ಭಟ್ಟ ನುಡಿದರು.
ಹೀಗೆ ಸದ್ಗುರುಗಳು ತಮ್ಮ ಅಮೂಲ್ಯವಾದ ಶಕ್ತಿ ಮತ್ತು ಸಮಯ ಕೊಟ್ಟು ಪ್ರೇಮದಿಂದ ಪೂರ್ವ ಜನ್ಮ ಕರ್ಮ ಬಾಧೆಗಳಿಂದ ನಮ್ಮನ್ನು ಕಾಪಾಡುತ್ತಿದ್ದರು. ಶ್ರೀಪಾದರ ಜಾತಕ ಸಾಂದ್ರ ಸಿಂಧು ವೇದದಿಂದ ಲೆಕ್ಕಿಸಬೇಕು. ಸಾಮಾನ್ಯ ಗಣಿತಕ್ಕೆ ಅದು ಸಿಗಲಾರದು. ತಿಥಿ, ವಾರ, ನಕ್ಷತ್ರಗಳು ಸಹಿತ ಸಾಂದ್ರ ಸಿಂಧು ವೇದವನ್ನೇ ಅನುಸರಿಸಿಯೇ ಇರುವುದು. ಶ್ರೀಪಾದರು, ಅಪ್ಪಲರಾಜ ಶರ್ಮ ಮತ್ತು ಬಾಪನಾರ್ಯರು ಮನೆಯಲ್ಲಿ ತೆಲುಗಿನ ಜೊತೆ ಸಂಸ್ಕೃತ ಸಹ ಮಾತನಾಡಲು ಬಳಸುತ್ತಿದ್ದರು. ಹಿಮಾಲಯದಲ್ಲಿ ಸಪ್ತರ್ಷಿಗಳ ಪವಿತ್ರ ಭೂಮಿಯಲ್ಲಿ ಮಾತನಾಡುವ ಸಂಧ್ಯಾ ಭಾಷೆಯಲ್ಲಿ ಸಹ ವ್ಯವಹರಿಸುವುದು ಇವರಿಗೆ ಉಂಟು. ಶಂಬಲಗಳಲ್ಲಿ ಮಾತನಾಡುವ ಈ ಭಾಷೆ ಸಂಸ್ಕೃತದಿಂದ ವಿಭಿನ್ನ, ಬಲು ಮಧುರ ಮತ್ತು ಸುಕುಮಾರ, ವರ್ಣಿಸಲ ಸಾಧ್ಯ. ಶ್ರೀ ಪೀಠಿಕಾಪುರದಲ್ಲಿ ಕೇವಲ ಶ್ರೀಪಾದರು, ಬಾಪನಾರ್ಯರು ಮತ್ತು ಅಪ್ಪಲರಾಜ ಶರ್ಮ ಈ ಭಾಷೆ ಮಾತನಾಡಬಲ್ಲರು. ಸತ್ಯ ಋಷೀಶ್ವರನೆಂದು ಹೆಸರು ಪಡೆದ ಬಾಪನಾರ್ಯರೊಡನೆ ಶ್ರೀಪಾದರು, ತಾತ, ಶ್ರೀಕೃಷ್ಣನು ಸತ್ಯವೇ ಆಗಲಿ ಅಸತ್ಯವೇ ಆಗಲಿ ನುಡಿಯುವವನಲ್ಲ, ಆತ ಕೇವಲ ಕರ್ತವ್ಯ ಬೋಧಕ ಎಂದರು ಶ್ರೀಪಾದರು. ಆಗ ಬಾಪನಾರ್ಯರು, ಮಗು, ಸದಾ ಸತ್ಯವನ್ನೇ ನುಡಿಯಬೇಕು, ಯಾವ ಕಾರಣಕ್ಕೂ ಸುಳ್ಳು ಹೇಳಬಾರದು ಎಂದರು. ಶ್ರೀಪಾದರು ಮುಗುಳ್ನಗೆ ತಾಳಿದರು. ಅದೇ ದಿನ ಮಧ್ಯಾಹ್ನಕ್ಕೆ ವೆಂಕಟಪ್ಪಯ್ಯ ಶ್ರೇಷ್ಠಿಗಳು ಬಾಪನಾರ್ಯರ ಮನೆಗೆ ಬಂದರು. ಶ್ರೇಷ್ಠಿಗಳಿಗೆ ಒಂದು ಬಲವಾದ ಬಯಕೆಯಿತ್ತು. ಅವರ ಪಿತೃದೇವತೆಗಳ ತೃಪ್ತಿಗಾಗಿ ಒಂದು ಮಹಾಲಯ ಪಕ್ಷದಲ್ಲಿ ಬಾಪನಾರ್ಯರು ತಮ್ಮ ಮನೆಯಲ್ಲಿ ಉಂಡು ತಮ್ಮಿಂದ ದಕ್ಷಿಣ ಪಡೆಯಬೇಕೆಂಬುದೇ ಶ್ರೇಷ್ಠಿಗಳ ಕೋರಿಕೆಯಾಗಿತ್ತು. ಬಾಪನಾರ್ಯರು ಆ ಕೋರಿಕೆ ತೀರಿಸುವರ ಎಂಬುದು ಅವರ ಸಂಶಯ. ಆದರೂ ಶ್ರೀಪಾದರನ್ನು ಮನದಲ್ಲಿ ನೆನೆದು ತಮ್ಮ ಬಯಕೆ ಬಾಪನಾರ್ಯರ ಮುಂದಿಟ್ಟರು. ಬಾಪನಾರ್ಯರ ಬಾಯಿಂದ ಪ್ರಯತ್ಪೂರ್ವಕವಾಗಿ ಪದೇ ಮಹಾಲಯ ಪಕ್ಷದಲ್ಲಿ ಶ್ರೇಷ್ಠಿಗಳ ಮನೆಯಲ್ಲಿ ಊಟ ಮಾಡಿ ದಕ್ಷಿಣ ಪಡೆಯುವೆನೆಂದು ವಾಗ್ದಾನ ಬಂತು. ಶ್ರೇಷ್ಠಿಗಳ ಆನಂದಕ್ಕೆ ಪಾರವೇ ಇರಲಿಲ್ಲ. ಶ್ರೀಪಾದರು ಬಲು ಚಮತ್ಕಾರಿ. ಮಹಾಲಯ ಪಕ್ಷದಲ್ಲಿ ವಾಗ್ದಾನ ಪಡೆದಿದ್ದ ಶ್ರೇಷ್ಠಿಗಳು ಮತ್ತು ವಾಗ್ದಾನವಿತ್ತ ಬಾಪನಾರ್ಯರು ಆ ವಿಷಯ ಮರೆತು ಹೋದರು. ಮಹಾಲಯ ಅಮಾವಾಸ್ಯೆ ಮಧ್ಯಾಹ್ನ ಬಾಪನಾರ್ಯರ ಮನೆಗೆ ಶ್ರೇಷ್ಠಿಗಳು ಬರಲು ಶ್ರೀಪಾದರು, ವಾಗ್ದಾನ ಮಾಡಬಾರದು, ಮಾಡಿದರೆ ಅದನ್ನು ನೆರವೇರಿಸಬೇಕು. ಮಾತು ಕೊಟ್ಟವರು ಒಂದು ವೇಳೆ ಮರೆತರು, ವಾಗ್ದಾನ ಪಡೆದವರು ಅದನ್ನು ಜ್ಞಾಪಿಸಬೇಕು. ಈ ವಿಷಯದಲ್ಲಿ ನಿಮ್ಮಿಬ್ಬರಿಂದಲೂ ನಾನು ಸಮಜಾಯಿಷಿ ಕೇಳುತ್ತಿದ್ದೇನೆ ಎಂದರು. ಆಗ ಮಾಡಿದ ತಪ್ಪನ್ನು ಆ ಇಬ್ಬರು ಅರಿತರು. ಜೀವರಿಗೆ ತಿಳುವಳಿಕೆ ತರಿಸುವುದರಲ್ಲಿ ಶ್ರೀಪಾದರು ಅದೆಷ್ಟು ಸಮರ್ಥರೋ, ಮರೆವು ತರಿಸುವುದರಲ್ಲಿಯೂ ಸಹ ಅಷ್ಟೇ ಸಮರ್ಥರೆಂದು ಇದರಿಂದ ವಿದಿತವಾಯಿತು. ಮಾಡಿದ ತಪ್ಪಿಗೆ ಇಬ್ಬರು ಚಿಂತಿಸಿದರು. ಅವರನ್ನು ಸಮಾಧಾನಿಸುತ್ತಾ ಶ್ರೀಗಳು, ನಿಮ್ಮಿಬ್ಬರಿಗೂ ಮರೆವು ತರುವುದರಲ್ಲಿ ನನ್ನ ಪಾತ್ರ ಸಹ ಇದೆ. ಪ್ರತಿಯೊಬ್ಬರಲ್ಲೂ ನಾನು ಎಂಬುದು ಎದ್ದು ಕಾಣುತ್ತಿರುತ್ತದೆ. ತಂದೆ ತಾಯಿಯಿಂದ ಜೀವನು ಶರೀರವನ್ನೇ ಅಲ್ಲದೆ ಆ ನಾನು ಎನ್ನುವ ಚೈತನ್ಯವನ್ನು ಸಹ ಪಡೆಯುತ್ತಿರುವನು. ಇಂತಹ ನಾನು ಚೈತನ್ಯಕ್ಕೆ ವಿಶ್ವ ಕಾರ್ಯಕಲಾಪಗಳಲ್ಲಿ ಮಾಡಬೇಕಾದ ಒಂದಾನೊಂದು ಬಾಧ್ಯತಾಯುತವಾದ ಕರ್ಮ ಇದೆ. ಅದು ತಂದೆಯಿಂದ ಮಗನಿಗೆ, ಅವನಿಂದ ಅವನ ಮಗನಿಗೆ, ಈ ಪ್ರಕಾರ ವಂಶಪಾರಂಪರ್ಯವಾಗಿ ಬರುವಂತಹ ಕರ್ಮ ಬಂಧವಾಗಿದೆ. ಗೃಹಸ್ಥಾಶ್ರಮವನ್ನು ಬಿಟ್ಟು ಸನ್ಯಾಸವನ್ನು ಸ್ವೀಕರಿಸಿದಾಗ ಮಾತ್ರ ಈ ಕರ್ಮದಿಂದ ಬಿಡುಗಡೆ ಲಭಿಸುತ್ತದೆ. ಇಂದು ಮಾಡಲಾದ ಈ ವಾಗ್ದಾನ ಅಥವಾ ಗ್ರಹಿಸಲಾದ ವಾಗ್ದಾನ ನಿಮ್ಮ ಇಬ್ಬರ ನಾಮರೂಪಗಳಿಗೆ ಸ್ಥಿರವಾಗಿ ನಿಮ್ಮ ಈ ಜನ್ಮಕ್ಕೆ ಪರಿಮಿತವಾಗಬೇಕಾಗಿಲ್ಲ. ಇದು ಬೃಹದಾಕಾರ ಸ್ವರೂಪವಾದ ನಾನು ಎಂಬ ಚೈತನ್ಯಕ್ಕೆ ಬದಲಾಯಿಸಲಾಗಿದೆ. ಆದ್ದರಿಂದ ಯಾವುದೋ ಒಂದು ದೇಶದಲ್ಲಿ, ಯಾವುದೋ ಒಂದು ಕಾಲದಲ್ಲಿ ಬಾಪನಾರ್ಯರ ವಂಶಸ್ಥನಾದ ಯಾವುದೇ ಒಬ್ಬ ವ್ಯಕ್ತಿ ಶ್ರೇಷ್ಠಿ ವಂಶದಲ್ಲಿನ ಯಾವುದೋ ಓರ್ವನ ಮನೆಯಲ್ಲಿ ಮಹಾಲಯ ಪಕ್ಷದಲ್ಲಿ ಊಟ ಮಾಡಿ ದಕ್ಷಿಣ ಪಡೆಯಬಹುದು. ಅದು ಹೇಗೆ, ಯಾವಾಗ, ಯಾವ ರೀತಿ ಎಂದು ನನ್ನನ್ನು ನೀವು ಕೇಳಬಾರದು. ಕರ್ಮ ಸ್ವರೂಪ ಬಹಳ ಕ್ಲಿಷ್ಟವಾದದ್ದು ಮತ್ತು ಸೂಕ್ಷ್ಮವಾದದ್ದು. ಕೆಲವು ಕರ್ಮಗಳಿಗೆ ಭೌತಿಕ ಕಾಲ ಮತ್ತು ಯೋಗ ಕಾಲ ಬೇರೆ ಬೇರೆಯಾಗಿರುವವು.
ಭೌತಿಕ ಕಾಲದನುಸಾರ ಈ ಮಹಾಲಯ ಪಕ್ಷದಲ್ಲೇ ಈ ಒಂದು ಕರ್ಮ ಆಚರಿಸಲೇಬೇಕು. ಆದರೆ ಯೋಗ ಬರಲಿಲ್ಲ, ಆದ್ದರಿಂದ ಮುಂದಕ್ಕೆ ತಳ್ಳಲಾಗಿದೆ ಎಂದು ಶ್ರೀಗಳು ವಿಷಯ ವಿವರಿಸಿದರು. ಆಗ ನಾನು ಶ್ರೀ ಭಟ್ಟರನ್ನು ಈ ಭೌತಿಕ ಕಾಲ ಯೋಗ ಕಾಲಗಳ ಬಗ್ಗೆ ವಿವರಿಸಲು ಕೋರಿದೆ. ಆಗ ಆ ಮಹಾಶಯರು, ಭೌತಿಕ ಕಾಲ ಭೌತಿಕ ದೇಶ ಅಲ್ಲದೆ ಮಾನಸಿಕ ಕಾಲ ಮಾನಸಿಕ ದೇಶ ಸಹ ಇದೆ. ಇವುಗಳ ಜೊತೆ ಯೋಗ ಕಾಲ ಯೋಗ ದೇಶ ಸಹ ಇವೆ. ಒಬ್ಬ 60 ವರುಷದವನು ನಿರಂತರ 20 ವರುಷದವನಂತೆ ವಿದ್ಯಾರ್ಜನೆಯಲ್ಲಿಯೇ ಇದ್ದರೆ ಆತನ ಭೌತಿಕ ಕಾಲ 60 ವರುಷ, ಮಾನಸಿಕ ಕಾಲ 20 ವರುಷ ಎನ್ನುವರು. ಹಾಗೆಯೇ ಒಬ್ಬ 20 ವರ್ಷದ ಯುವಕನಿಗೆ 60 ವರ್ಷದವನಿಗಿರುವ ಬಾಧ್ಯತೆ ಭಾರಗಳಿದ್ದಲ್ಲಿ ಅವನ ಭೌತಿಕ ಕಾಲ 20 ವರ್ಷವೆಂದು, ಮಾನಸಿಕ ಕಾಲ 60 ವರ್ಷವೆಂದು ಲೆಕ್ಕಿಸಲಾಗುವುದು. ಭೌತಿಕ ಕಾಲ ಶರೀರಕ್ಕೆ ಸಂಬಂಧಿಸಿರುವುದು. ಭೌತಿಕ ಮಾನಸಿಕ ಕಾಲಗಳು ಒಂದೇ ಕಾಲವನ್ನು ಹೊಂದಿರಬೇಕೆನ್ನುವ ನಿಯಮವಿಲ್ಲ, ಅವು ಬೇರೆ ಬೇರೆಯಾಗಿರಬಹುದು ಎಂದು ತಿಳಿಸಿದರು. ಕಾಶಿಯಲ್ಲಾಗಲಿ ಪೀಠಾಪುರದಲ್ಲಾಗಲಿ ನಿವಾಸಿಸಬೇಕೆಂದು ಯಾರು ಮನಸ್ಫೂರ್ತಿಯಾಗಿ ಸಂಕಲ್ಪ ಮಾಡುವರೋ ಅವರಿಗೆ ಅದು ತಪ್ಪದೇ ಆಗುವುದು. ಶರೀರ ಮಾತ್ರ ಒಂದು ಕ್ಷೇತ್ರದಲ್ಲಿರುತ್ತಾ ಮನಸ್ಸು ಬೇರೆ ಇದ್ದಲ್ಲಿ ಅಂತಹ ಕ್ಷೇತ್ರವಾಸದ ಫಲ ಲಭಿಸದು. ನಾನು ಕಾಶಿ ಯಾತ್ರೆಗೆ ಹೋಗುತ್ತಿದ್ದೇನೆ, ಸದಾ ಕಾಶಿಯಲ್ಲೇ ವಾಸಿಸುವೆನೆಂದು ಯಾರು ಮನಸ್ಫೂರ್ತಿಯಾಗಿ ಸಂಕಲ್ಪ ಮಾಡುವರೋ ಅಂಥವರಿಗೆ ಕಾಶಿವಾಸ ಫಲ ಲಭಿಸುವುದು. ಕಾರಣ ಆತನು ಮಾನಸಿಕವಾಗಿ ಕಾಶಿಯಲ್ಲೇ ವಾಸಿಸುತ್ತಿದ್ದಾನೆ. ಆದ್ದರಿಂದ ಭೌತಿಕವಾಗಿ ಆತ ಯಾವುದೇ ದೇಶದಲ್ಲಿದ್ದರೂ ಮಾನಸಿಕ ದೇಶ ಮಾತ್ರ ಕಾಶಿಯಾಗಿದೆ. ಹಾಗೆಂದು ಕಾಶಿಯಲ್ಲಿರುತ್ತಾ ಗೋಹತ್ಯಕಾರನಿಗೆ ಕಾಶಿ ಫಲ ಶೂನ್ಯ. ಗಂಗೆಯಲ್ಲೇ ನಿಂತು ಮೀನಿಗಾಗಿ ಕಾದಿರುವ ಬಕನಿಗೆ ಗಂಗಾ ಸ್ನಾನ ಫಲ ಲಭಿಸದು. ಪೀಠಿಕಾಪುರದಲ್ಲೇ ಇರುತ್ತಾ ಶ್ರೀಪಾದರನ್ನು ದರ್ಶಿಸುತ್ತಿದ್ದರು ಅವರ ಮಾನಸಿಕ ಕಾಲ ಮತ್ತು ದೇಶ ತಕ್ಕಂತೆ ಇಲ್ಲದಿದ್ದರೆ ಆತ ಪೀಠಿಕಾಪುರ ನಿವಾಸಿ ಆಗಿರಲಿ ಶ್ರೀಗಳ ಆಶ್ರಿತನಾಗಿರಲಿ ಲೆಕ್ಕಕ್ಕೆ ಬಾರನು. ಯೋಗ ಕಾಲ ಮತ್ತು ದೇಶ ಎಂಬುವವು ಆಧ್ಯಾತ್ಮಿಕ ಶಕ್ತಿ ಸಂಪನ್ನರಿಗೆ ಮಾತ್ರ ಅರ್ಥವಾಗುವಂತಹ ವಿಷಯಗಳು. ಶ್ರೀಪಾದರ ಅನುಗ್ರಹದಿಂದ ಯಾರಿಗೆ ಯಾವಾಗ ಯೋಗ ಕಾಲ ಸಂಭವಿಸುವುದೋ, ಯಾವ ಪ್ರದೇಶ ಯೋಗ ದೇಶವೆಂದು ಉದ್ಭವಿಸುವುದೋ ಅದು ದಿವ್ಯ ರಹಸ್ಯ. ಮಾನವನಿಗೆ ಕರ್ಮ ಮಾಡಲು ಅಧಿಕಾರ ಉಂಟು. ಸತ್ಕರ್ಮ ಸುಖವನ್ನು, ದುಷ್ಕರ್ಮ ದುಃಖವನ್ನು ತಪ್ಪದೇ ತರುವುದು. ಪೂರ್ವ ಜನ್ಮ ಕರ್ಮ ಬಂಧಗಳು ನಮ್ಮನ್ನು ಹಿಂಬಾಲಿಸಿ ಬಾಧಿಸುತ್ತಿದ್ದರು. ಸದ್ಗುರು ಕೃಪೆಯಿಂದ ಯೋಗ ಕಾಲ ಬರುವುದು. ಆಗ ಯಾವ ಸ್ಥಳದಲ್ಲಿ ಆ ಕರ್ಮ ಕಳೆಯಬೇಕು ಆ ಯೋಗ ದೇಶದಲ್ಲಿ ಆ ಕರ್ಮ ಕಳೆಯುವುದು. ಇದು ವಿಚಿತ್ರವಾದ ವಿಷಯ. ಪೀಠಿಕಾಪುರದಲ್ಲಿ ನರಸಿಂಹವರ್ಮರ ಬಳಿ ಶಿವಯ್ಯ ಎನ್ನುವ ಸೇವಕನೊಬ್ಬನಿದ್ದನು. ಒಮ್ಮೆ ಅಕಸ್ಮಾತ್ತಾಗಿ ಶ್ರೀಪಾದರು ಅವನನ್ನು ತೀವ್ರವಾಗಿ ನೋಡಿದರು. ತಕ್ಷಣ ಅವನ ಮನೋಪ್ರವೃತ್ತಿ ಬದಲಾಯಿಸಿ ನಿದ್ದೆ ಆಹಾರ ಬಿಟ್ಟು, ನಾನೇ ಈ ಸೃಷ್ಟಿ ಸ್ಥಿತಿ ಲಯಕಾರಕನು, ಆದಿಮೂಲನು, ನನ್ನಲ್ಲೇ ಸಂಪೂರ್ಣ ಸೃಷ್ಟಿ ಉದ್ಭವಿಸಿ ನನ್ನಿಂದಲೇ ವೃದ್ಧಿ ಹೊಂದಿದ ನಂತರ ನನ್ನಲ್ಲೇ ಲಯವೂ ಆಗುತ್ತಿದೆ ಎಂದು ಹುಚ್ಚು ಹುಚ್ಚಾಗಿ ಮಾತಾಡುತ್ತಿದ್ದನು. ನರಸಿಂಹವರ್ಮರಿಗೆ ಬಹಳ ಕರುಣೆ ಹುಟ್ಟಿ ಅವನನ್ನು ರಕ್ಷಿಸಿ ಎಂದು ಶ್ರೀಪಾದರನ್ನು ಬೇಡಿದರು. ಆ ಇಬ್ಬರನ್ನು ಶ್ರೀಪಾದರು ಒಂದು ಸ್ಮಶಾನಕ್ಕೆ ಕೊಂಡೊಯ್ದು ಶಿವಯ್ಯನಿಂದ ಒಣ ಔದುಂಬರ ಕಡ್ಡಿಗಳನ್ನು ದಹನ ಮಾಡಿಸಿದರು. ಆಗ ಶಿವಯ್ಯನಿಗೆ ಆ ವಿಚಿತ್ರ ಮನಃಪ್ರವೃತ್ತಿ ತೊಲಗಿತು. ನರಸಿಂಹವರ್ಮರಿಗೆ ಇದೆಲ್ಲವೂ ಆಶ್ಚರ್ಯಕರವಾಗಿತ್ತು. ಆಗ ಶ್ರೀಪಾದರು, ತಾತ, ಇದರಲ್ಲಿ ಆಶ್ಚರ್ಯ ಪಡಬೇಕಾದಷ್ಟೇನೂ ಇಲ್ಲ. ವಾಯಸಪುರ ಅಗ್ರಹಾರದ ಒಬ್ಬ ಪಂಡಿತನಿಗೆ ಸದಾ ನನ್ನನ್ನು ಕಂಡು ಎಂತಹ ಅಪಚಾರ, ವೇದ ಸ್ವರೂಪನಾದ ಆ ಪರಮಾತ್ಮನಲ್ಲಿ ಎಳೆ ಕೂಸು ಶ್ರೀಪಾದನಲ್ಲಿ, ಇವನು ಸೃಷ್ಟಿ ಸ್ಥಿತಿ ಲಯಕಾರಕನಂತೆ, ಇದು ಪರಮ ಸುಳ್ಳು, ಜಂಭದ ಮಾತು ಎಂಬ ಊಹೆಯಿತ್ತು. ಇತ್ತೀಚೆಗೆ ಆ ಪಂಡಿತ ತೀರಿ ಹೋದನು.
ಅವನಿಗೆ ಬ್ರಹ್ಮರಾಕ್ಷಸತ್ವ ಪ್ರಾಪ್ತಿಸಿತು. ಒಂದಾನೊಂದು ಜನ್ಮದಲ್ಲಿ ಶಿವಯ್ಯ ಆ ಪಂಡಿತನಿಗೆ ಸ್ವಲ್ಪ ಋಣಗ್ರಸ್ಥನಾಗಿದ್ದನು. ನಾನು ಯೋಗ ಕಾಲವನ್ನು ಸೃಷ್ಟಿಸಿ ಯೋಗ ದೇಶವಾಗಿ ಸ್ಮಶಾನಗಳನ್ನು ನಿರ್ಣಯಿಸಿ ಯೋಗ ಕರ್ಮವಾಗಿ ಮುತ್ತುಗಮರ ಸೌದೆಯಿಂದ ದಹನ ಸಂಸ್ಕಾರ ಆ ಪಂಡಿತನಿಗೆ ಮಾಡಿಸಿ ಅವನನ್ನು ಬ್ರಹ್ಮರಾಕ್ಷಸತ್ವದಿಂದ ಬಿಡುಗಡೆ ಮಾಡುವುದಲ್ಲದೆ ನಮ್ಮ ಶಿವಯ್ಯನನ್ನು ಬ್ರಹ್ಮರಾಕ್ಷಸನಿಂದ ಬಿಡುಗಡೆ ಮಾಡಿದೆ ಎಂದರು. ಮಗು ಶಂಕರ ಭಟ್ಟ ಪೀಠಿಕಾಪುರದಲ್ಲಿ ಅವತರಿಸಿದ ಆ ಮಹಾ ತೇಜಸ್ಸು ಧರ್ಮ ಜ್ಯೋತಿ ಇಂದು ಕುರಂಗಡ್ಡೆಯನ್ನು ಪವಿತ್ರಗೊಳಿಸುತ್ತಿದೆ. ಶ್ರೀಪಾದರ ಸಂಕಲ್ಪವನ್ನು ಅನುಸರಿಸಿ ಗ್ರಹಗಳು ಫಲಿತಗಳನ್ನು ಕೊಡುತ್ತಿರುವವು. ಯಾವ ವಿಧವಾದ ಜ್ಯೋತಿಷ್ಯ ಫಲಗಳು ಇದ್ದರೂ, ಯಾವ ವಿಧವಾದ ಜ್ಯೋತಿಷ್ಯ ಫಲಗಳು ಆದರೂ ಒಂದು ಭೌತಿಕ ಕಾಲ ಭೌತಿಕ ದೇಶದಲ್ಲಿ ನಡೆಯಬೇಕೆನ್ನುವ ನಿಯಮವಿಲ್ಲ. ಅದು ಯೋಗ ಕಾಲವನ್ನು ಅನುಸರಿಸಿ ಯೋಗ ದೇಶವನ್ನು ಅನುಸರಿಸಿ ನಿರ್ಣಯಿಸಲಾಗುತ್ತಿರುವವು. ಶ್ರೀಪಾದರು ಅನುಗ್ರಹಿಸಿ ಪ್ರಾರಬ್ಧ ಕರ್ಮ ಸಾವು ಸಹ ತಪ್ಪಿಸಬಲ್ಲರು. ಶ್ರೀಪಾದರು ಕಲ್ಪಿಸಿದ ಜ್ಯೋತಿಷ್ಯ ಪ್ರಕಾರ 1000 ವರುಷಗಳ ನಂತರ ನಡೆಯಬೇಕಾದ ಸಂಘಟನೆಗಳನ್ನು ಈಗಲೇ ನಡೆಸಬಲ್ಲರು. ಅಂದರೆ ಯೋಗ ಕಾಲವನ್ನು ಎಂದೇ ನಿರ್ಣಯಿಸಬಲ್ಲರು. ಎಲ್ಲೋ ದೂರದಲ್ಲಿ ನಡೆಯಬೇಕಾದದ್ದನ್ನು ಇಲ್ಲೇ ನಡೆಯಿಸಿ ಯೋಗ ದೇಶವನ್ನು ನಿರ್ಧರಿಸಬಲ್ಲರು. ಸಂಘಟನೆಗಳು ದೇಶ ಕಾಲದಲ್ಲಿ ಅಲ್ಲವೇ ನಡೆಯುವುದು. ಶ್ರೀಗಳು ಆ ದೇಶ ಕಾಲವನ್ನು ಅವರಿಗೆ ಇಷ್ಟ ಬಂದಂತೆ ಬದಲಾಯಿಸಬಲ್ಲರು. ಒಮ್ಮೆ ಶ್ರೇಷ್ಠಿಗಳ ಮನೆಯಲ್ಲಿ ದೇವರಿಗೆ ತೆಂಗಿನಕಾಯಿಯನ್ನು ತಾವೇ ಒಡೆದರು. ಅದು ಒಡೆದು ರಕ್ತ ತುಂಬಿತ್ತು. ಆಗ ಶ್ರೀಗಳು, ತಾತ, ನಿನಗಿಂದು ಸಾವು ಬರಲಿತ್ತು. ನಿನ್ನ ತಲೆ ಒಡೆದು ರಕ್ತ ಹರಿಯಬೇಕಾಗಿತ್ತು. ಅದನ್ನು ನಾನು ಈ ತೆಂಗಿನಕಾಯಿಗೆ ಬದಲಾಯಿಸಿ ನಿನ್ನ ಪ್ರಾಣ ಉಳಿಸಿರುವೆನು ಎಂದು ತಿಳಿಸಿ ಎಲ್ಲರನ್ನೂ ಆಶ್ಚರ್ಯಗೊಳಿಸಿದರು. ಆಗ ಸಂಜೆಯಾಗಲು ನಾವು ಮೂವರು ಶ್ರೀಪಾದರಿಂದ ಅಪ್ಪಣೆ ಪಡೆದು ಕುರಂಗಡ್ಡೆ ಬಿಟ್ಟು ಕೃಷ್ಣಾ ನದಿಯ ಮತ್ತೊಂದು ಕಡೆಗೆ ಬಂದೆವು. ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ. ಇದು ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತದಲ್ಲಿ 22ನೆಯ ಅಧ್ಯಾಯ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.